ಈಗ ನಾನು ಕಲಿಸ್ಬೇಕಾದ್ರೆ ಮಕ್ಕಳಿಗೆ ಹಂತ ಹಂತವಾಗಿ ಕಲಿಸ್ಕೊಂಡ್ಬರ್ತೀವಲ್ಲ, ನನಗೆ ಅಪೇಕ್ಷೆ ಇರೋದು ಶಿಕ್ಷಣದಿಂದ ಅಂದರೆ, ಶಿಕ್ಷಣ ಮೊದಲು ಮನೆಯಲ್ಲಿ ಜನರನ್ನು ಪ್ರೀತಿ ಮಾಡೋದನ್ನು ಕಲಿಸ್ಬೇಕು. ನಾವು ಎಷ್ಟರ ಮಟ್ಟಿಗೆ ನಾವು ಒಗ್ಕೊಂಡು ಬಿಟ್ಟಿದ್ದೀವಿ ಬೇರೆ ಕಡೆ ಅಂದರೆ, ನಾನು ಸುಮಾರು 90 ಶಾಲೆ ಮ್ಯಾನೇಜ್ ಮಾಡ್ತೀನಿ ಪ್ರಪಂಚದಾದ್ಯಂತ ಈಗ ನಮ್ಮ ಸಂಸ್ಥೆ ಮೂಲಕ. ಅಲ್ಲಿ ಒಂದು ಸಣ್ಣ ಕಂಡೀಷನ್ ಹಾಕಿದ್ದೀನಿ ನಾನು. ಐ ಥಿಂಕ್ ಐ ಡೋಂಟ್ ಸೇ 100%, 95% ಹುಡುಗರು ಪಾಲಿಸ್ತಾರೆ. ಏನು, ಶಾಲೆಗೆ ಬರಬೇಕಾದ್ರೆ ಮಕ್ಕಳು ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಒಂದು ಕಂಡೀಷನ್ ಹಾಕಿದ್ದೀನಿ ನಾನು. ಸಣ್ಣ ಸಣ್ಣ ಮಕ್ಕಳು ಬೇಗ ಪಾಲಿಸ್ತಾರೆ, ದೊಡ್ಡವ್ರು ಟೈಮ್ ತಗೋತಾರೆ. ಒಬ್ಬರು ತಾಯಿ ನನಗೆ ಫೋನ್ ಮಾಡಿ ಅಳ್ತಾ ಇದ್ರು ಫೋನ್ನಲ್ಲಿ. ಯಾಕ್ರಿ ಅಳ್ತೀರಿ ಅಂದೆ. ನನ್ನ ಮಗ ಒಂದು ದಿವಸ ತಪ್ಪಿಸಲ್ಲ ಸರ್, ಈಗ ತಪ್ಪದೆ ನಮಸ್ಕಾರ ಹೋಗ್ತಾನೆ ಸರ್ ಅಂದರು. ದುಃಖ ಆಯ್ತಾ ಅಂತ ಕೇಳಿದೆ. ದುಃಖ ಇಲ್ಲ ಸರ್, ಮೊದಲು ಎಂದೂ ಮಾಡ್ತಿರ್ಲಿಲ್ಲ ಸರ್ ಅವನು ಅಂದರು. ನಾನು ಹೇಳಿದೆ 2 ಕಾರಣಕ್ಕೆ ಮಾಡ್ತಿರ್ಲಿಲ್ಲ. ಒಂದು, ಅವನು ಮಾಡುವಂತ ಯಾರೂ ಹೇಳಿರಲಿಲ್ಲ ಮೊದಲು. ಎರಡನೇದು, ಬಹುಶಃ ನೀವು ಮನೇಲಿ ದೊಡ್ಡವ್ರಿಗೆ ಮಾಡ್ದಂಗೆ ಕಾಣಿಸಲ್ಲ. ನೀವು ಮನೇಲಿ ದೊಡ್ಡವ್ರು ನಮಸ್ಕಾರ ಮಾಡ್ತಿದ್ರೆ ಯಾರೂ ಹೇಳೋದೇ ಬೇಕಾಗಿಲ್ಲ, ಹುಡುಗರು ಮಾಡಿಬಿಡ್ತಾರೆ. ಯಾಕಂದರೆ ಮೌಲ್ಯಗಳನ್ನು ಹೇಳಿ ಕಲಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕಾಗ್ತದೆ, ಬೇರೆ ಹಾದಿ ಇಲ್ಲ. ನಿಮ್ಮ ಮನೇಲಿ ನೀವು ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿಲ್ಲದ ಹಾಗೆ ಮಕ್ಕಳು ಮಾಡ್ತಾರೆ. ನಾವು ಮಾಡದೇ ಇರೋದನ್ನು ಮಕ್ಕಳು ಮಾಡ್ತಾರೆ ಅಂತ ಅಪೇಕ್ಷೆ ಮಾಡೋದೇ ತಪ್ಪಾಗ್ಬಿಡುತ್ತೆ. ಆದ್ದರಿಂದ ಆ ಮಗುಗೆ ನಾನು ಪ್ರೀತಿ ಮಾಡೋದು ಕಲಿಸ್ಬೇಕು. ನನಗೆ ಯಾವಾಗಲೂ ತುಂಬ ಹೆಚ್ಚು ಪ್ರೀತಿ ಆದದ್ದು ಈ ಭಗವದ್ಗೀತೆ ಧ್ಯಾನ ಶ್ಲೋಕಗಳಲ್ಲಿ ಮೊದಲೊಂದು ಶ್ಲೋಕ ಬರ್ತದೆ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸಂಸ್ಕೃತ ತುಂಬ ಸುಲಭದ ಭಾಷೆ, ಅದು ತುಂಬ ಸುಲಭ. ವಸುದೇವ ಸುತಂ ದೇವಂ, ವಸುದೇವನ ಮಗ ಈ ಕೃಷ್ಣ. 3 ಹೇಳ್ತಾನೆ ಅದರೊಳಗೆ ಒಂದು ಶ್ಲೋಕದಲ್ಲಿ. ಇದನ್ನು ಬರೆದದ್ದು ನಿಮ್ಗೆ ಗೊತ್ತಿರಬೇಕು, ಮಧುಸೂದನ ಸರಸ್ವತಿ ಅನ್ನೋರು ಬರೆದದ್ದು, 18ನೇ ಶತಮಾನದಲ್ಲಿ ಬರೆದಂಥದ್ದು. ಈ ಧ್ಯಾನ ಶ್ಲೋಕಗಳನ್ನು ಬರೆದವರು ಮಧುಸೂದನ ಸರಸ್ವತಿಯವರು, ಗ್ರೇಟ್ ಅದ್ವೈತಿಯವರು, ದೊಡ್ಡ ಸಾಧನೆ ಮಾಡಿದವರು. 3 ಹೇಳ್ತಾರೆ ಅದರೊಳಗೆ. ದೇವಕಿ ಪರಮಾನಂದಂ ಫಸ್ಟ್ ತಗೊಳ್ಳೋದು ಅದು ನಾನು. ಇಫ್ ಮೈ ಎಜುಕೇಷನ್ ಟೀಚಸ್ ಮೀ ಟು ಇಗ್ನೋರ್ ಮೈ ವೈಫ್, ಇಗ್ನೋರ್ ಮೈ ಮದರ್ ಆ್ಯಂಡ್ ಸೇ ಶಿ ಈಸ್ ಓಲ್ಡ್ ಫ್ಯಾಷನ್, ನನಗೆ ಶಿಕ್ಷಣ ಅನ್ನಿಸ್ಲಿಲ್ಲ. ಇಲ್ಲಿ ದೇವಕಿ ಪರಮಾನಂದ ಅನ್ನೋ ಪದ ಬಹಳ ಮುಖ್ಯ ಅನಿಸುತ್ತೆ ನನಗೆ. ಕೃಷ್ಣ ಪುಣ್ಯವಂತ, 2 ತಾಯಂದ್ರೆ ಅವನಿಗೆ. ಹಡದ ತಾಯಿ ಒಬ್ಬಳಾದರೆ ಬೆಳೆಸಿದ ತಾಯಿ ಇನ್ನೊಬ್ಬಳು. ಹಡದ ತಾಯಿ ಕಷ್ಟ, ಮಗು ಹುಟ್ಟಿದ ತಕ್ಷಣ ಏನೋ ಒಂದು ಕ್ಷಣ ಮುಖ ನೋಡಿದ್ಲು ಅಷ್ಟೇನೆ, ಮುಂದೆ ಕರ್ಕೊಂಡು ಹೋಗ್ಬಿಟ್ಟ ಅಪ್ಪ. ಅಲ್ಲಿ ಹೋಗಿ ಗೋಕುಲದಲ್ಲಿ ಬಿಟ್ಟ. ತಾಯಿ ನೋಡಲೇ ಇಲ್ಲ ಮಗನ. ಆಕೆ ನೋಡಿದ್ದು ಯಾವಾಗ, ಆತ ಬಂದು ಕಂಸನ ಕೊಂದ ಮೇಲೆ ಆ ಶರ್ಮನೆ ಬಾಗಿಲು ತೆಗೆದ ಮೇಲೆ ನೋಡಿದ್ದಾಕೆ, ನೋಡಲಿಲ್ಲ. ಆದರೆ ಮಗನ ಬಗ್ಗೆ ಕೇಳಿದಳ ಸುದ್ದಿ, ನಿನ್ನ ಮಗ ಹೀಗೆ ಮಾಡ್ತಾನೆ ಅಂತ ವಸುದೇವ ಬಂದು ಹೇಳ್ತಾ ಇದ್ದ ಹೆಂಡತಿಗೆ. ಸುದ್ದಿ ಬಂತು ಹೀಗೆ ಅಂತ. ಯಶೋದೆ ಪುಣ್ಯ ಆಯ್ತು, ಆಕೆ ನೋಡಿದ್ಲು, ಮಗು ಬೆಳೆದನ್ನು ನೋಡಿಸಿದ್ದು, ಆಡಿದ್ಲು. ಆದರೆ ನಮ್ಮ ಮಧುಸೂದನ ಸರಸ್ವತಿ ಬರೆಯುವಂಥ ಶ್ಲೋಕದಲ್ಲಿ ದೇವಕಿ ಪರಮಾನಂದಂ ಅಂತಾರೆ ಹೊರತಾಗಿ ಯಶೋಧ ಪರಮಾನಂದಂ ಬಂದಿಲ್ಲ. ಯಶೋಧೆಗೆ ಸಂತೋಷ ಆಗಿ ಆಗ್ತಿತ್ತು, ನೋಡ್ತಿಲ್ಲಕ್ಕೆ ಮಗುನ. ದೂರದಲ್ಲಿದ್ದು ಮಗ ಮಾಡುವಂಥ ಕೆಲಸದ ಬಗ್ಗೆ ತಾಯಿ ಸಂತೋಷ ಆಗಬೇಕಲ್ವಾ. ಮೊದಲನೇ ಕೆಲಸ ಮಗ ಮಾಡಬೇಕಾದದ್ದು, ಮಗಳು ಮಾಡಬೇಕಾದದ್ದು, ಗಿವ್ ಜಾಯ್ ಟು ಯುವರ್ ಪೇರೆಂಟ್ಸ್. ತಂದೆ ತಾಯಿಗೆ ಮೊದಲು ಸಂತೋಷ ಕೊಡು ಹಂಗೆ ಕಲಿಸ್ಬೇಕು. ನನ್ನ ಶಿಕ್ಷಣದಲ್ಲಿ ನನ್ನ ಮನೆತನಕ್ಕೆ ಒಳ್ಳೆಯದಾಗುವಂಥದ್ದು, ನನ್ನ ಹಿರಿಯರಿಗೆ ಗೌರವ ಕೊಡಬೇಕಾದಂಥದ್ದು, ತಂದೆ ತಾಯಿನ ಗೌರವಿಸಬೇಕಾದಂಥದ್ದು ಇರಬೇಕು ಅಂತ ಮೊದಲು ನಾನು ಅಪೇಕ್ಷೆ ಮಾಡೋದು. ಅದು ಅಭ್ಯಾಸ ಆಗಿಬಿಡ್ಬೇಕು ಮಕ್ಕಳಿಗೆ. ಈ ಬಹುಶಃ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ, ಇಫ್ ದೆರ್ ಇಸ್ ಎನಿಥಿಂಗ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಹೋಲ್ ವರ್ಲ್ಡ್ ನಾಲೆಡ್ಜ್, ಇಟ್ ಈಸ್ ಅವರ್ ಫ್ಯಾಮಿಲಿ ಸಿಸ್ಟಮ್. ನಮ್ಮ ಪರಿವಾರದ ಕಲ್ಪನೆ ಕೆಲವೇ ದೇಶಗಳಲ್ಲಿ ಉಳ್ಕೊಂಡಿದೆ ಈಗ. ಅದು ಭಾರತ, ಜಪಾನ್, ಚೈನಾ ಜಾಸ್ತಿ ಉಳ್ಕೊಂಡದ್ದಲ್ಲಿ. ಬೇರೆ ಕಡೆ ಪರಿವಾರ ಅಂದರೆ ಮೀ ಆ್ಯಂಡ್ ಮೈ ವೈಫ್. ಅಪ್ಪ ಅಮ್ಮ ಫ್ರೇಮ್ನಲ್ಲಿಲ್ಲ, ಮಕ್ಕಳು ಇರಲ್ಲ 16 ವರ್ಷ ಆದಮೇಲೆ ಬೇರೆ ದೇಶದಲ್ಲಿ, ನೀವು ಬೇರೆ ಕಡೆ ಇರುವಂತಾರೆ. ನಮ್ಮಲ್ಲಿ ಹಂಗಲ್ಲ. ನನ್ನ ತಾಯಿ ತೀರ್ಕೊಳ್ಳೋ ತನಕನೂ 91 ವರ್ಷಕ್ಕೆ ತೀರ್ಕೊಂಡ್ಲು ಅಂತ 2 ವರ್ಷದ ಹಿಂದೆ. ದಿನ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸಾವಕಾಶ ಹೋಗಪ್ಪ ಅನ್ಬೇಕು. ನಾನು ಕಾರ್ ಓಡಿಸಲ್ಲ, ಡ್ರೈವರ್ ಇದ್ದಾನೆ, ನನಗೆ ಹೇಳ್ಬೇಕು ಸಾವಕಾಶ ಹೋಗು. ಇದು ಸಾವಕಾಶ ಹೋಗೋದ್ರೆ ತಾಯಿ ಕರಳೋದು, ಹುಷಾರಾಗಿರು ಅಂತ ಹೇಳೋದು. ನಮ್ಮಲ್ಲಿ ನನಗೆ 60 ವರ್ಷ ಆದರೂ ನಮ್ಮ ತಾಯಿಗೆ ಪ್ರೀತಿ ತಪ್ಪಲ್ಲ. ಅದು ಬೇರೆ ಕಡೆ ಹಾಗಿಲ್ಲ. ಫ್ಯಾಮಿಲಿ ಅಂತ ಗಟ್ಟಿ ಇಲ್ಲ, ನಮ್ಮ ಫ್ಯಾಮಿಲಿ ಗಟ್ಟಿ ಇದೆ, ಅದು ಉಳಿಸ್ಕೋಬೇಕಾಗಿದೆ ನಾವೀಗ. ದೇವಕಿ ಪರಮಾನಂದಂ. ನಾವು ಎಷ್ಟು ಜನ ತಂದೆ ತಾಯಿಂದರ ಸಂತೋಷವಾಗಿ ಇಟ್ಟಿದ್ದೀವಿ ಅಂತ ನೋಡ್ಕೋಬೇಕು ನಾವು.
ನನಗೆ ಒಂದು 6 ತಿಂಗಳ ಹಿಂದೆ, ಬೆಂಗಳೂರು ಇಸ್ ನಾಟ್ ಎ ಲವ್ಲಿ ಪ್ಲೇಸ್ ಟು ಲಿವ್ ಅನಿಸ್ಬಿಟ್ಟಿದೆ ಯಾಕೋ ನನಗೆ. ಒಂದು 6 ತಿಂಗಳ ಹಿಂದೆ ತಾವು ನೋಡಿದಿರಿ, ಸರ್ಜಾಪುರ್ ಅಂತ ಏರಿಯಾದಲ್ಲಿ ಒಬ್ಬ ತಾಯಿ ಅಜ್ಜಿ ಮೇಲಿಂದ ಬಿದ್ದು ಸತ್ತೋದ್ರು ರೂಫ್ನಿಂದ ಅಂತ ಬಂತು. ಮಗ ಹೋ ಅಂತ ಅತ್ತ, ಪಾಪ ಟೆಲಿವಿಷನ್ ತೋರಿಸಿದ್ರು ಮಗ ಎಷ್ಟು ದುಃಖಪಟ್ಟ ಅಂತ ಹೇಳಿ. ಆದರೆ ಮರುದಿನ ಗೊತ್ತಾದದ್ದೇನು ಅಂದರೆ, ತಾಯಿಗೆ ನಡೆಯೋಕ್ಕೆ ಬರಲ್ಲ, ವೀಲ್ ಚೇರಲ್ಲಿದ್ದಾರೆ ಅಂತ. ವೀಲ್ ಚೇರ್ ಇರೋ 5ನೇ ಫ್ಲೋರಿಗೆ ಹೋದ್ರೆ ಹೆಂಗೆ, ಅವರು ಟೆರೆಸ್ ಮೇಲೆ ಹೆಂಗೆ ಹೋದರು? CCTV ಕ್ಯಾಮ್ರಾ ತೆಗೆದು ನೋಡಿದರೆ ಇಂಥ ಮಗ ಇವನೇ ಕರ್ಕೊಂಡು ಹೋಗಿದ್ದಾನೆ ಟೆರೆಸ್ ಮೇಲಿಂದ ತಳ್ಳಿದ್ದಾನೆ, ಕೆಳಗೆ ಬಂದು ಹತ್ತಿದ್ದಾನೆ. ಯಾಕೆ ಹಿಂಗೆ ಮಾಡಿದೆ ಅಂದರೆ, ಇಟ್ ವಾಸ್ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ಮೈ ಮದರ್. ಪಾಪ ಬಡವ ಅವನು, ತಿಂಗಳಿಗೆ 3.5 ಲಕ್ಷ ಸಂಬಳ ಅವನಿಗೆ IT ಕಂಪನಿಯಲ್ಲಿ. ಇಟ್ ಇಸ್ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ ದ ಮದರ್ ಅಂತ ಹೇಳಿದಂತೆ. ನಾಳೆ ಇಫ್ ಶಿ ಹ್ಯಾಡ್ ಥಾಟ್ ಆಫ್ ಇಟ್ ವೆನ್ ಯು ಆರ್ ಎ ಸ್ಮಾಲ್ ಚೈಲ್ಡ್, ಯು ವುಡ್ ನಾಟ್ ಬಿ ಹಿಯರ್. ಅಲ್ಲ, ನನಗೆ ನನ್ನ ತಾಯಿ ಬಗ್ಗೆ ಪ್ರೀತಿ ಕೊಡುವಂಥದ್ದು, ಪರಿವಾರದ ಬಗ್ಗೆ. ದೇವಕಿ ಪರಮಾನಂದಂ ಅಂದರೆ, ಬದುಕಿದಾಗ ನಾನು ಮೊದಲು ನನ್ನ ಮನೆಯವರೇ ಒಳ್ಳೆಯವನಾಗಬೇಕು, ಮೊಟ್ಟ ಮೊದಲೇದು. ಅದಾದಮೇಲೆ ಕಂಸ ಚಾಣೂರ ಮರ್ದನಂ, ಆತ ಬರೀ ತಮ್ಮ ಮನೆಯವರಿಗೆ ಮಾತ್ರ ಒಳ್ಳೆಯವನಾಗಲಿಲ್ಲ, ತಾನು ಬದುಕಿರುವಂಥ ಸಮಾಜಕ್ಕೊಂದು ಏನಾದರೂ ಕಾಣಿಕೆ ಕೊಡಬೇಕು. ನಾನು ಶಿಕ್ಷಣ ಅದು ಕಲಿಸ್ಬೇಕು. ನಾನು ಬದುಕಿದ್ದು ಸಮಾಜಕ್ಕೊಂದು ಚೂರು ಏನಾದರೂ ಮಾಡಬೇಕಪ್ಪ. ಸನ್ಯಾಸಿ ಆಗು ಅಂತ ಹೇಳ್ತಾ ಇಲ್ಲ, ಎಲ್ಲ ಕೊಟ್ಟು ನೀನು ಚೆನ್ನಾಗಿ ಬದುಕು. ಬದುಕಿದಾಗ ಪಕ್ಕದಲ್ಲಿ ಕುಳಿತಂಥವ್ರ ಕಣ್ಣಲ್ಲಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದ್ರೂ ಮನುಷ್ಯತ್ವ ಬರದೇ ಹೋದರೆ ಅದೆಂಥ ಶಿಕ್ಷಣ ಬಂತು ನನಗೆ. ಎರಡನೇದು ಕಂಸ ಚಾಣೂರ ಮರ್ದನಂ, ಕೃಷ್ಣ ಮಾಡಿದ್ದದು ಸಮಾಜಕ್ಕೆ ಕಂಟಕರಾದಂಥ ಕಂಸ ಚಾಣೂರನ್ನ ಕೊಂದು ಹಾಕಿದ ಅಂತ. ನಾವು ಕೊಂದು ಹಾಕೋದು ಅಂತ ರೋಷಾವೇಶ ಬೇಕಾಗಿಲ್ಲ. ಬದುಕಿರುವವರು 4 ಜನಕ್ಕೆ ಸಹಾಯ ಮಾಡುವಂಥ ಶಿಕ್ಷಣ ನನಗೆ ಬರಬೇಕು. ಮೂರನೇದು ಬಹಳ ಮುಖ್ಯ, ಅದು ಕೃಷ್ಣಂ ಒಂದೇ ಜಗದ್ಗುರುಂ. ಅಂದರೆ ನಾನು ಬದುಕಿದಾಗ ಮನೆಯವರೆಗೂ ಒಳ್ಳೆಯವನಾಗಬೇಕು, ಬದುಕಿರುವಂಥ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಡಬೇಕು. ಅಷ್ಟೇ ಅಲ್ಲ, ನಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೆ ಒಂದು ಏನಾದರೂ ಬಿಟ್ಟು ಹೋಗಬೇಕು. ಒಂದು ಕೃಷ್ಣ ಕೊಟ್ಟ ಭಗವದ್ಗೀತೆ ಒಂದು ಸಾಲದೆ ನಮಗೆ, ಇನ್ನು 10,000 ವರ್ಷ ಸಿಗುತ್ತೆ ನಮಗೆ. ಅದಕ್ಕೆ ನಾನು ಹೇಳೋದು, ಮಕ್ಕಳಿಗೆ ಕಲಿಸ್ಬೇಕಾದದ್ದು 3 ಹಂತದಲ್ಲಿ ಕಲಿಸ್ಬೇಕು ನನ್ನ ಶಿಕ್ಷಣದಲ್ಲಿ. ಮನೆ ಬಗ್ಗೆ ಪ್ರೀತಿ, ಅಭಿಮಾನ. ಎಷ್ಟೋ ಜನ ಹುಡುಗರು ನೋಡಿದ್ದೇನೆ ನಾನು, ಅಮ್ಮ ನೀ ಬರಬೇಡ, ಐ ಡೋಂಟ್ ಲೈಕ್ ಯು. ನಮ್ಮ ಶಾಲೆಯಲ್ಲಿ ಹೇಗೆ ಕಲಿಸಿದ್ದೀವಿ ಗೊತ್ತಾ? ನಿಮಗೆಲ್ಲ ಅನುಭವ ಆಗಿರ್ಬೇಕು ಸ್ನೇಹಿತರೆ. ಪುಟ್ಟ ಮಗು ಇದ್ದಾಗ, LKG UKG ಇದ್ದಾಗ, ಸ್ಕೂಲ್ ಡೇ ಇದ್ದರೆ ಮಗು ನಿಮ್ಮನ್ನು ಕಾಡಿ ಹೇಳ್ತದೆ, ಬರಬೇಕು ಬರಬೇಕಮ್ಮ, ತಪ್ಪಿಸ್ಬೇಡ ನೀನು, ಬರಬೇಕು, ಆ್ಯನ್ಯುವಲ್ ಡೇ ಬರಬೇಕು, ಪೇರೆಂಟ್ಸ್ ಮೀಟಿಂಗ್ ಬರಬೇಕು ನೀನು. ಅಲ್ಲ, ತಾವು ನೋಡಿದ್ದೀರಿ, ಆ ಮಗು ಸ್ಟೇಜ್ ಮೇಲೆ ಡಾನ್ಸ್ ಮಾಡೋಕ್ಕೆ ಹೋದರೆ ನಿಮ್ಮನ್ನೇ ನೋಡ್ತಿರ್ತದೆ, ಅಮ್ಮ ಎಲ್ಲಿದ್ದಾರೆ ಅಂತ ನೋಡ್ತಿರ್ತದೆ. ಅಮ್ಮ ಬರಬೇಕು ಅಂತ ಅಪೇಕ್ಷೆ ಪಡ್ತದೆ. ಭಾಳ ಸಂತೋಷ ಪಡಬೇಡಿ, ಇದು 6ನೇ 7ನೇ ಕ್ಲಾಸ್ವರೆಗೆ ಮಾತ್ರ. ಆಮೇಲೆ ಅದೇ ಮಗು, ಅಮ್ಮ ನೀ ಬರಬೇಡ, ಪೇರೆಂಟ್ ಮೀಟಿಂಗ್ ಯಾರೂ ಬರೋದಿಲ್ಲ, ನೀನು ಬರಬೇಡ. ಯಾಕೆ? ಸಡನ್ಲಿ ಮದರ್ ಲುಕ್ಸ್ ಓಲ್ಡ್ ಫ್ಯಾಷನ್. ನಾವು ಇದು ಯಾಕೆ ಬಂತು ನನಗೆ ಹೇಳೋದು, ಅಮ್ಮ ಯಾವತ್ತೂ ಚಂದ, ಯಾಕೆ ಐಶ್ವರ್ಯ ರಾಯ್ ಆಗಿರ್ಬೇಕಂತಿಲ್ಲ. ಅಮ್ಮನ ಹೃದಯ ಮುಖ್ಯ ನನಗೆ, ಅಷ್ಟು ಚೆನ್ನಾಗಿರ್ತಾಳೆ ಅಮ್ಮ. ಆ ಅಮ್ಮ ಬೇಕು ಅಂತ ಅನ್ನಿಸ್ಬೇಕಲ್ಲ ಕೊನೆವರೆಗೂ. ಅದು ನನಗೇನು ಅನಿಸುತ್ತೆ, ಆಫ್ಟರ್ ಸಮ್ ಟೈಮ್ ಆದಮೇಲೆ ಹೈಯರ್ ಕ್ಲಾಸಿಗೆ ಬಂದ ಹಾಗೆ ಹುಡುಗರ ಪರ್ಸೆಪ್ಷನ್ ಚೇಂಜ್ ಆಗ್ತದೆ. ಅದು ಬೇರೆ ಬೇರೆ ಕಾರಣ ಇರಬೇಕು, ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ, ಬರೀ ಶಾಲೆಯಿಂದ ಆಗಲಿಕ್ಕಿಲ್ಲ ಶಿಕ್ಷಣ. ಶಾಲೆ ಮತ್ತು ಪಾಲಕರು ಇಬ್ಬರೂ ಸೇರಿ ಮಾಡಬೇಕಾದಂಥ ಕೆಲಸ ಅದು. ಈಗ ನಾನು ಹೇಳೋದು, ನನ್ನ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾಗ ಎಷ್ಟು ಪ್ರೀತಿ ಇರ್ತೋ ಆ ಪ್ರೀತಿ ಮುಂದೆ ಉಳಿಬೇಕಲ್ಲ. ನಾನು ಲಖನೌಗೆ ಹೋಗ್ತಾ ಇದ್ದೆ ಮೇಲೆ. ನಾನು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನಲ್ಲಿದ್ದಾಗ ಲಖನೌಗೆ ಹೋಗಬೇಕು. ಲಖನೌಗೆ ಬರಬೇಕಾದ್ರೆ ವಾಪಸ್ ಬೆಂಗಳೂರಿಗೆ ಒಂದು ಹಾದಿ ಇತ್ತು ನನಗೆ. ಲಖನೌದಿಂದ ಕಾರಲ್ಲಿ ದಿಲ್ಲಿಗೆ ಬರಬೇಕು, ಕಾಶಿಗೆ ಬರಬೇಕು, ವಾರಣಾಸಿಗೆ ಬರಬೇಕು. ವಾರಣಾಸಿಯಿಂದ ದಿಲ್ಲಿಗೆ, ದಿಲ್ಲಿಯಿಂದ ಬೆಂಗಳೂರಿಗೆ ಫ್ಲೈಟ್ ಸಿಗೋದು. ಆ ವಾರಣಾಸಿಗೆ ಬರೋ ಫ್ಲೈಟು ನೇಪಾಳದಿಂದ ಬರ್ತದೆ. ನಾವು ಕಾರಲ್ಲಿ ಹೋಗ್ಬೋದು. ಲಖನೌದಲ್ಲೊಬ್ಬರು ಪ್ರೊಫೆಸರ್ ಇದ್ದಾರೆ ನನ್ನ ಜೊತೆಗೆ ಒಂದು ಪ್ರೋಗ್ರಾಮಲ್ಲಿ, ಸಂಸ್ಕೃತ ಪ್ರೊಫೆಸರು, ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಅವರು. ಎಂಥ ಸ್ಕಾಲರಪ್ಪ, ಅಸಾಧ್ಯ ಸ್ಕಾಲರ್. ರಾಮಾಯಣದ ಮೇಲೆ PhD ಮಾಡಿದ್ದರಂತೆ ಅವರು, ಬೇಕಾದಷ್ಟು ಪೇಪರ್ ಬರೆದಿದ್ದಾರೆ. ಅದ್ಭುತ ಭಾಷಣ ಮಾಡಿದರು ಕಾನ್ಫರೆನ್ಸಲ್ಲಿ. ಎಲ್ಲರ ಕಣ್ಣಲ್ಲಿ ನೀರು ಇಳಿಸ್ಬಿಟ್ರು, ರಾಮನ ಆದರ್ಶ ಹೇಗಿರ್ತದೆ ಅಂತ. ಬಹಳ ಖುಷಿ ಆಯಿತು. ಅವರು ಹೇಗೆ ಹೋಗ್ತೀರಿ ನೀವು ಅಂದರು. ನಾನು ವಾರಣಾಸಿಗೆ ಹೋಗಿ ಅಲ್ಲಿಂದ ನಾನು ಬರ್ತೀನಿ, ಹಾಗಾದರೆ 2 ಕಾರ್ ಯಾಕೆ, ಒಂದರಲ್ಲಿ ಹೋಗೋಣ. ಆಯಿತು, ಇಬ್ಬರು. ನನಗೂ ಖುಷಿ ಆಯಿತು, ದೊಡ್ಡ ಪಂಡಿತರಿದ್ದಾರಲ್ಲ ಅಂತ. ಹೋಗೋ ತನಕ ರಾಮಾಯಣ ಕತೆ ಹೇಳಿದರು. ಸಂತೋಷ ಆಯಿತು. ಏರ್ಪೋರ್ಟ್ ಹತ್ರ ಬಿಟ್ಟು ಹೋಗ್ತೀನಿ ಬನ್ನಿ ಅಂದರು.
ಏರ್ಪೋರ್ಟ್ ಹತ್ರ ಹೋದರೆ ಅನೌನ್ಸ್ಮೆಂಟ್ ಆಯಿತು, ನೇಪಾಳದಿಂದ ಬರಲೇ ಇಲ್ಲ ಅದು ಫ್ಲೈಟು, ಅದರಿಂದ ಎಲ್ರಿಗೂ ನಮ್ಗೆ ಕೂಪನ್ ಕೊಡ್ತಾರೆ, ಅದು ಹೋಟೆಲಲ್ಲಿ ಇರಿ ಅಂತ ಕೂಪನ್ ಕೊಡ್ತಾರೆ, ಮರುದಿವಸ ಹೋಗಿ ಫಸ್ಟ್ ಫ್ಲೈಟಿಗೆ, ಬೇರೆ ಗತಿ ಇಲ್ಲ ನಮಗೆ. ಆಯ್ತಪ್ಪ ಅಂದೆ. ಅವರದ್ದು ಹೇಗೋ ಕ್ಯಾನ್ಸಲ್ ಆಯ್ತಲ್ಲ ಸರ್, ನಮ್ಮ ಮನೆಗೆ ಬಂದು ಹೋಗಿ ಸರ್, ಒಂದು ಕಪ್ ಕಾಫಿ ಕುಡ್ಕೊಂಡು ಹೋಗಿ ಅಂದರು. ನನಗೆ ಕುತೂಹಲ, ಇಷ್ಟು ದೊಡ್ಡ ಪ್ರೊಫೆಸರ್ ಮನೆಗೆ ಹೋಗೋಣ ಅಂತ ಹೋದೆ. ದೊಡ್ಡ ಮನೆ ಕ್ಯಾಂಪಸ್ಸಲ್ಲೇ, ಹೊರಗೊಂದು ಸಣ್ಣ ಸಿಟ್ಔಟು, ಒಳಗಡೆ ಒಂದು ದೊಡ್ಡ ಹಾಲು. ಒಳಗಡೆ ಹೋದಾಗ ಈ ಸೋಫಾ ಜೊತೆಗೆ ಒಂದು ದಿವಾನ್ ಅಂತಿರುತ್ತಲ್ಲ, ಅಲ್ಲಿ ಅವ್ರ ಅಮ್ಮ ಮಲ್ಕೊಂಡಿದ್ರು. ಇವರಿಗೆ ಸುಮಾರು 60 ವರ್ಷ ವಯಸ್ಸಿತ್ತು, ಅಮ್ಮನಿಗೆ ಒಂದು 80-85 ಇರಬೇಕು. ಅಮ್ಮ ಸ್ವಲ್ಪ ಮುದ್ದೆ ಆಗಿ ಮಲ್ಕೊಂಡಿದ್ದಾರೆ ದಿವಾನ್ ಮೇಲೆ. ಈತ ಒಳಗಡೆ ಹೋದ ತಕ್ಷಣ ಕೋಪ ಏರ್ಬಿಡ್ತೀವಿ ಇವರಿಗೆ. ಹೆಂಡತಿ ಬೈದರು, ಮೈ ಬೋಲಾನ ಆಯ್ತಾ, ಇದು ಬುಡ್ಡಿ ಕೊಯ್ದ್ರೆ ನೀ ಸೋಲಾನ ಇದ್ದಾರೆ, ಈ ಮುದುಕಿ ನೀನು ಮಲಗಿಸ್ಬಾರ್ದು ಅಂತ ಹೇಳಿಲ್ಲ ನಿನಗೆ ಹಚ್ಚಲ, ಒಳಗೆ ಮಲಗಿಸಾಕೆ ಕೊನೆಯಲ್ಲಿ ಇಲ್ಲೇ ಕರ್ಕೊಂಡ್ಬರ್ತೀಯ ನೀನು, ಅತಿಥಿಗಳು ಬರ್ತಾ ಇರ್ತಾರೆ ಮನೆಗೆಲ್ಲ ಅಂತ. ಪಾಪ ಮಲ್ಕೊಂಡಿದ್ದ ಅಜ್ಜಿನ ಎಬ್ಬಿಸ್ಕೊಂಡು ಒಳಗೆ ಕರ್ಕೊಂಡೋಗಿ ಮಲಗಿಸಿದ್ರು. ನನಗೆ ಒಂದು ಕ್ಷಣದಲ್ಲಿ ಬೆಳಗ್ಗೆಯಿಂದ ಕೇಳಿದ್ನಲ್ಲ ರಾಮಾಯಣ, ಅದು ಮರೆತೇ ಹೋಗ್ಬಿಡ್ತು. ಯಾಕೆ ಅಂದರೆ ತಾಯಿ ಬಗ್ಗೆ ಹೇಳಿ 1000 ಜನ ಅಳಿಸ್ಬಿಟ್ಟಿದ್ರು. ಅಂದ್ರೆ ಅನ್ನಿಸ್ತು ಇಲ್ಲಿದೆ ಬಂದ ಮಾತದು, ಕೆಳಗೆ ಹೋಗಲೇ ಇಲ್ಲ, ಹೃದಯದಿಂದ ಬರಲೇ ಇಲ್ಲ. ಅದು ಬಂದಿದ್ರೆ ಮನೇಲಿ ಹೆಂಗೆ ಇರ್ತಿರ್ಲಿಲ್ಲ ಪರಿಸ್ಥಿತಿ. ನನಗೆ ಯಾಕೆ ನನ್ನ ಶಿಕ್ಷಣ ನನಗೆ ಕಲಿಸ್ಲಿಲ್ಲ ತಾಯಿಯನ್ನು ಗೌರವ ಮಾಡಬೇಕು ಅಂತ, ಆಮೇಲೆ ಸಮಾಜಕ್ಕೆ ಕೊಡಬೇಕು ಅಂತ, ಮತ್ತು ಹೋಗುವಾಗ ಏನಾದರೂ ಬಿಟ್ಟು ಹೋಗಬೇಕಂತ ಕಾಣಿಕೆ ಕೊಡಬೇಕು ಅಂತ ಯಾಕೆ ಕಲಿಸ್ಲಿಲ್ಲ? ಆದ್ರಿಂದ ಶಿಕ್ಷಣ ಸಿಗೋದೆಲ್ಲಿ ನಮಗೆ, ಹೇಗೆ ಸಿಗ್ತದೆ? ನಾನು ಸಮರ್ಪವಾಗಿ ಹೇಳ್ತೀನಿ, ಒಂದು 2 ಮುಖ್ಯ ಹೇಳ್ಬೇಕು. ನನಗೆ ಬೇಕಾದಂಥ ಶಿಕ್ಷಣ, ಮೊದಲು ನನ್ನ ಪರಿವಾರದ ಬಗ್ಗೆ ಪ್ರೀತಿ ಹುಟ್ಟಿಸ್ಬೇಕು, ನನ್ನ ದೇಶದ ಬಗ್ಗೆ ಪ್ರೀತಿ ಕೊಡಬೇಕು ಅಲ್ವಾ, ನನ್ನ ದೇಶದ ಬಗ್ಗೆ ಪ್ರೀತಿ ಕೊಡಬೇಕು. ನಾನು ಎಷ್ಟೋ ಜನ ನೋಡಿದ್ದೀನಿ, ನಾನು ಕೆಲವು ಸ್ನೇಹಿತರು ಹಳಬರು ಇರ್ತಿದ್ರು, ಅಯ್ಯೋ ಇಂಡಿಯಾ ಉದ್ಧಾರ ಆಗಲ್ಲ ಬಿಡ್ರಿ ಅನ್ನೋದು. ಯಾಕಪ್ಪ ಏನಾಯ್ತು? ಇದು ಉದ್ಧಾರ ಆಗಲ್ಲ ಸರ್, ನೋಡಿ ಸರ್, ಜನ ನೋಡ್ತಿರಲ್ಲ, ಉದ್ಧಾರ ಆಗಲ್ಲ ಸರ್. ಮತ್ತು ಯಾವ ದೇಶ ಉದ್ಧಾರ ಆಗ್ತದೆ? ಅಮೇರಿಕಾ ಸರ್ ಅಂದ. ಆತ ಮ್ಯಾಪ್ನಲ್ಲಿ ಕೂಡ ಗೊಂಡಿಲ್ಲ ಅಮೇರಿಕ ಎಲ್ಲಿದೆ ಅಂತ. ನಾನು ಹೇಳಿದೆ, ನಾನು ಹೋಗಿದ್ದೀನಪ್ಪ ಸಾಕಷ್ಟು ಸಲ, ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿಯೂ ಆಕ್ಸಿಜನಲ್ಲಿ 21% ಇರೋದು. ಅಲ್ಲಿ ವಾತಾವರಣದಲ್ಲಿ ಆಕ್ಸಿಜನ್ 21%, ನಮ್ಮಲ್ಲೂ ಅಷ್ಟೇ. ನಮ್ಮಲ್ಲೂ ಗಿಡ ಹಸಿರಿದ್ದಾವೆ, ಅಲ್ಲೂ ಗಿಡ ಹಸಿರಿದ್ದಾವೆ, ಅಲ್ಲಿಯೂ ನೀರಿನ ಫಾರ್ಮುಲಾ H2O, ಇಲ್ಲೂ H2O, ಎಲ್ಲ ಒಂದೇ ಇದೆ. ಕೆಟ್ಟಿದ್ರೆ ನಾನು ನೀನು ಇಬ್ಬರೇ. ದೇಶ ಹೆಂಗೆ ಕೆಡುತ್ತೀರಿ? ದೇಶ ಹೆಂಗೆ ಕೆಡುತ್ತೆ? ನನಗೆ ನನ್ನ ದೇಶದ ಬಗ್ಗೆನೇ ಪ್ರೀತಿ ಇಲ್ಲ ಅನ್ನೋದಾದರೆ ಅದನ್ನು ಕಲಿಸ್ಬೇಕಲ್ಲ ನಾನು ಶಿಕ್ಷಣ. ಅದು ಎಲ್ಲಿ ಬರ್ತದೆ? ಯಾವ ಪಾಠದಲ್ಲಿ ಹಾಕ್ತೀವಿ ನಮ್ಮ ದೇಶದ ಬಗ್ಗೆ? 2 ಕೆಲಸ ಇದೆ. ದೇಶದ ಬಗ್ಗೆ ಇರುವಂಥ ಒಳ್ಳೆ ಪಾಠ ಹಾಕೋದು ಒಂದಾದರೆ, ಅದೇ ತಾದಾತ್ಮ್ಯತೆ ಅಂತ ಹೇಳುವಂಥ ಮೇಷ್ಟ್ರು ಬೇಕು. ಕೆಲವರು ನೋಡ್ಬೇಕು ಅದನ್ನು, ದೂರದರ್ಶನ ಸುದ್ದಿ ಬೇಕು, ಇದು ಬೇಡ. ನನ್ನ ದೇಶ ಅದ್ಭುತವಾದ ದೇಶ, ದೊಡ್ಡ ಪರಂಪರೆ ಇರೋ ದೇಶ ಅನ್ಸುತ್ತಾ ಮುಖ ನೋಡಿದರೆ? ಮೇಷ್ಟ್ರು ಮಾತಾಡಿದ್ರೆ ಹುಡುಗರು ಚಕ್ಕಂತ ಹಿಡ್ಕೋಬೇಕಪ್ಪ ಅದನ್ನು. ನನ್ನ ದೇಶ ಅಂದರೆ ಕಣ್ಣಲು ಕಿಡಿ ಹಾರಬೇಕು, ಶಕ್ತಿ ಬರಬೇಕು. ಹಾಗೆ ಮಾಡಬೇಕಲ್ಲ ನಾವೀಗ. ನನ್ನ ಶಿಕ್ಷಣ ಬರೀ ಪುಸ್ತಕ ಚೆನ್ನಾಗಿದ್ದರೆ ಅಲ್ದ, ಪುಸ್ತಕವನ್ನು ಹುಡುಗರ ಮನಸ್ಸಿಗೆ ಮುಟ್ಟುವಂಥ ಮೇಷ್ಟ್ರುಗಳು ತಯಾರಾಗಬೇಕು. ನಾನು ಅದೇ ಹುಚ್ಚಿಡಿದ್ಬಿಟ್ಟಿದ್ದೆ ನನಗೀಗ, ಮತ್ತೊಂದೇನಿಲ್ಲ. ಮೇಷ್ಟ್ರು ರಿಪೇರಿ ಆಗೋದವ್ರು ಶಿಕ್ಷಣ ರಿಪೇರಿ ಆಗಲ್ಲ. ಅದಕ್ಕೆ ಈ 3-4 ಬೇಸ್ ಇರೋದು ನನಗೆ. ಮನೆ ಬಗ್ಗೆ, ದೇಶದ ಬಗ್ಗೆ, ನನ್ನ ಪರಂಪರೆಯ ಬಗ್ಗೆ ಹೆಮ್ಮೆ ಇರೋದು ಬೇಡ. ವಿಸಿಟಿಂಗ್ ಕಾರ್ಡ್ ಕೊಡ್ತೀರಿ ಯಾವುದೋ ನೌಕರಿ ಸೇರ್ಕೊಂಡ್ರೆ ಕಂಪ್ನಿಗೆ, ಐ ಬಿಲಾಂಗ್ ಟು ದ್ಯಾಟ್ ಕಂಪನಿ, ಏನೋ ಐ ರಿಪ್ರೆಸೆಂಟ್ ದ್ಯಾಟ್ ಕಂಪನಿ ನೀ ಕಂಡು ಹಿಡಿದದ್ದಲ್ಲ, ಏನೂ ಅಲ್ಲ. ಅಲ್ಲಿ ಕೆಲಸ ಮಾಡುವ ನೀವು ಜೋರಾಗಿ ಹೇಳ್ಕೋಬೇಕಾದ್ರೆ ಐ ಬಿಲಾಂಗ್ ಟು ದ್ಯಾಟ್ ಕಂಪನಿ ಅಂತ. ಶುಡ್ ಯು ನಾಟ್ ಬಿ ಪ್ರೌಡ್ ಆಫ್ ಯುವರ್ ಹೆರಿಟೇಜ್ ವಿಚ್ ಇಸ್ ದೇರ್ ಫಾರ್ ಲಾಸ್ಟ್ 10,000 years? 10,000 ವರ್ಷದಿಂದ ಪರಂಪರೆ ನನಗೆ ಕಾಣಿಸ್ಲೇ ಇಲ್ಲಲ್ಲ. ನಾವು ಹೇಳ್ಕೋತೀವಿ ನಾವು ಈ ಪರಂಪರೆಗೆ ಸೇರಿದವರು ಅಂತ. ಆ ಪರಂಪರೆನೇ ಸಿಗಲಿಲ್ಲ ನಮ್ಮ ಹುಡುಗರಿಗೆ. ತಿಳಿಸೋದು ಯಾವಾಗ? ಅವ್ರ ಪೇರೆಂಟ್ಸು ಭಾಳ ಚೆನ್ನಾಗಿರ್ತಾರೆ, ಒಳ್ಳೆ ಶಾಲೆಗೆ ಹಾಕ್ಬಿಟ್ಟಿದ್ದೀವಿ ಸರ್, ನಾವೇನು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ ಸರ್, ಒಳ್ಳೆ ಶಾಲೆ ಸರ್, ಫೀಸ್ ಜಾಸ್ತಿ ಇದೆ ಬಟ್ ಪರವಾಗಿಲ್ಲ ಸರ್, ಒಳ್ಳೆ ಸ್ಕೂಲ್ ಸರ್. ನಾ ಹೇಳಿದೆ, ಲುಕ್, ಸ್ಕೂಲ್ ಅಂದರೆ ಲಾಂಡ್ರಿ ಅಲ್ಲ. ಕೊಳಕರ್ ಬಟ್ಟೆ ಕೊಟ್ಬಿಟ್ಟು ಹೋಗೋದು ಐರನ್ ಮಾಡಿ ಇಸ್ತ್ರಿ ಮಾಡಿಕೊಡು ಅನ್ನೋಕ್ಕಾಗಲ್ಲ. ಶಾಲೆಯಲ್ಲಿ ಪಾಠ ಕಲಿಸ್ಬೋದು, ಸಂಸ್ಕೃತಿ ನಾವು ಮನೆಯಲ್ಲೇ ಕಲಿಸ್ಬೇಕಾಗ್ತದೆ, ಬೇರೆ ಹಾದಿ ಇಲ್ಲ. ನಾವು ಮನೆಯಲ್ಲೇ ಕೊಡಬೇಕು. ಶಾಲೆಯಲ್ಲಿ 40 ಮಕ್ಕಳಲ್ಲಿ 1 ಮಗು ನಿಮ್ಮದು, ಆದರೆ ಮನೆಯಲ್ಲಿ ನಂದು ಒಂದೇ ಅದು. ಆದ್ದರಿಂದ ಈ ಶಿಕ್ಷಣ ಬೆಳೆಸಬೇಕಾದ್ರೆ ಯಾವ ಥರದ ಶಿಕ್ಷಣ ಬೇಕು ಅಂದಾಗ ನಾವು ಪಾಲಕತ್ವದ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕಾಗ್ತದೆ.
ಮಕ್ಕಳನ್ನು ಬೆಳೆಸೋದ್ರೊಳಗೆ ಬರೀ ಶಿಕ್ಷಕರ ಮೇಲೆ ಹಾಕಿ ಪಠ್ಯಪುಸ್ತಕ ಸರ್ಕಾರದ ಮೇಲೆ ಹಾಕಿದ್ರೆ ಆಗೋಲ್ಲ. ಮನೆಯಲ್ಲಿ ನಾನು ಪೂರಕವಾಗಿ ಏನು ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಏನು ಮಾಡ್ತೀನಿ ಪೂರಕವಾಗಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಆದ್ದರಿಂದ ನಾವು ಪ್ರಯತ್ನ ಮಾಡಬೇಕಾಗಿರೋದು ಈಗ ನಮ್ಮ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಪ್ರೀ ಪ್ರೈಮರಿ ಎಜುಕೇಷನ್. ನನಗೊಂದು ಸಂತೋಷ ಆದದ್ದು ಅಂದರೆ ಈ ಸಲ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಪ್ರೀ ಪ್ರೈಮರಿಯನ್ನು ಭಾಗ ಅಂತ ತೊಗೊಂಡಿದ್ದಾರೆ. ಮೊದಲು ಭಾಗ ಇರಲಿಲ್ಲ, ಅದು 1 to 10 ಅಷ್ಟೇ. ಪ್ರೀ KG ಅದು ದೇವರೇ ಪಾರು ಮಾಡಬೇಕು, ನೀವು ಕಲಿಸಿದ್ದೇ ಪಾಠ ಅದು. ಕೆಲವರು ನಮ್ಮಲ್ಲಂತೂ ಅತಿ ಉತ್ಸಾಹದಿಂದ LKG ಸೇರ್ಕೊಳ್ಳೋದ್ರೊಳಗೆ ಹುಡುಗರಿಗೆ ABCD ಬಂದಿರಬೇಕು, ಇದ್ರ ಅಡ್ಮಿಷನ್ ಸಿಗಲ್ಲ LKGಗೆ. ನನ್ನ ಮೊಮ್ಮಗಳಿಗೆ ಹಾಗೆ ಆಯಿತು. ನನಗೊಂಚೂರು ಭ್ರಮೆ ಇತ್ತು, ಹುಡುಗರು ಬರೆಯೋದು ಬೇಡ, ಓದಲಿ, ಸೋಷಲೈಸೇಷನ್ ಮಾಡಲಿ ಅಂತ. ಇವ್ರು LKG ಅಡ್ಮಿಷನ್ ಮಾಡೋಕ್ಕೆ ಹೋದಾಗ ಅವ್ರ ಟೀಚರ್ ಹೇಳಿಬಿಟ್ರಂತೆ, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಆಕೆ ಬರೋದ್ರೊಳಗೆ A to Z ಬರಬೇಕು ಬರೆಯೋದಕ್ಕೆ, ಬರದೇ ಹೋದರೆ ಆಕೆ ಫೇಲ್ ಆಗ್ತಾಳೆ ಅಂತ. ನಾನು ಸೊಸೆ ಬಂದ್ಲು ಮುಖ ಕೆಂಪು ಮಾಡಿಕೊಂಡು, ಅಪ್ಪ ನೀವು ಬೇಡ ಅಂದ್ರಿ ಮತ್ತು ಅವ್ರು ಬರೋದ್ರದ್ದು ಅಡ್ಮಿಷನ್ ಕೊಡಲ್ಲ ಅಂತಾರೆ ಅಂತ. ಏನಿಲ್ಲಮ್ಮ, ನೀನು ಹೇಳೋ ಮಗು ಫೇಲ್ ಆದರೆ ಏನು ಅಡ್ಡಿಲ್ಲ, 2-3 ಸಲ ಫೇಲ್ ಆಗಲಿ, ಏನು ಚಿಂತೆ ಇಲ್ಲ. ಯಾಕೆ ನಾನು ಇಷ್ಟು ವರ್ಷ ಪಾಠ ಮಾಡಿದ್ದೀನಿ, ಇರೋದೇ 26 ಅಕ್ಷರ, 27ನೇದು ಬಂದಿಲ್ಲ ಇನ್ನು ಇಂಗ್ಲೀಷ್ನವ್ರಿಗೆ, ಅಲ್ಲ 26 ಇರೋದು, ಅದಕ್ಕೆ ಯಾಕೆ ಇಷ್ಟು ಅವಸರ, ಬಂದೇ ಬರುತ್ತೆ ಅದು. ಆ ಹುಡುಗಿಗೆ ಬರುವಷ್ಟು ಕಾಮನ್ ಸೆನ್ಸ್ ಬರಲಿ, ಮೊದಲು ಆ ವಯಸ್ಸಿಗೆ ಬರಬೇಕು. ಜನರ ಹತ್ರ ಮಾತಾಡೋದು ಹೇಗೆ, ಕೂಡೋದು ಹೇಗೆ, ಬಂದವ್ರ ಮನೆಗೆ ಸ್ವಾಗತ ಮಾಡೋದು ಹೇಗೆ, ಇದು ಕಲಿಸ್ಬೇಕಲ್ವಾ. ಇದನ್ನು ಕಲೀಲಿ ಅವಳು, ಏನು ತೊಂದರೆ ಇಲ್ಲ, ABCD ಬರುತ್ತೆ. ಅದಕ್ಕೆ ನಾವು ಮನೆಯಲ್ಲಿ ತಯಾರಾಗಿರ್ಬೇಕು. ನಾವು ಏನು ಸಂತೋಷ ಪಡ್ತೀವಿ ಗೊತ್ತಾ, ನಮ್ಮ ಮಗು ನೋಡ್ರಿ ಜಾಕ್ ಆ್ಯಂಡ್ ಜಿಲ್ ಎಷ್ಟು ಚಂದ ಹೇಳ್ತಾಳೆ ಗೊತ್ತಾ. ಹೇಳಿ, ಜಾಕ್ ಆ್ಯಂಡ್ ಜಿಲ್ ತಪ್ಪೇನಿಲ್ಲ. ನಾನೊಂದ್ಸಲ ಈ ಪ್ರೀ ಪ್ರೈಮರಿ ಟೀಚರ್ಸ್ ತುಂಬ ಜಗಳಾಡ್ಬಿಟ್ಟಿದ್ದೆ ಅವ್ರ ಹತ್ರ, ಸಾಕಷ್ಟು ಮಾಡಿದ್ದೀನಿ, ಏನಾಗ್ತದೆ ಗೊತ್ತಿಲ್ಲ. ನಾ ಹೇಳೋದು, ನಿಮ್ಮ ಹಾಡುಗಳೆಲ್ಲ ನೆಗೆಟಿವ್ ಇದ್ದಾವೆ ನೋಡಿದ್ದೀರಾ, ಎಲ್ಲ ರೈಮ್ಸು ನೆಗೆಟಿವ್ ರೀ. ಅದೇನು 6 ಸಾರ್ಸ್ ಹಿಡ್ಕೊಂಡಿದ್ದಾರೆ ಅವರು. ಆ ಪುಣ್ಯಕ್ಕೆ ಇದೊಂದು ಬಿಟ್ಟರೆ ಅಡ್ಡಿ ಇಲ್ಲ, ಟ್ವಿಂಕಲ್ ಟ್ವಿಂಕಲ್ ಇದ್ದಿದ್ರಲ್ಲ ಸ್ವಲ್ಪ ವಾಸಿ. ಈ ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್ ಟು ಫೆಚ್ ಎ ಪೇಲ್ ಆಫ್ ವಾಟರ್, ಜಾಕ್ ಫೆಲ್ ಡೌನ್ ಬ್ರೋಕ್ ಹೀಸ್ ಕ್ರೌನ್. ನಿಮ್ಗೆ ಯಾಕೆ ಸಂತೋಷ ಅವ್ನ ಕಾಲು ಮುರ್ಕೊಂಡ್ರೆ? ಅಲ್ಲ, ಏನು ಹಾಡು ಬೇಕಾದು. ಆಮೇಲೆ ಲಂಡನ್ ಬ್ರಿಡ್ಜ್ ಈಸ್ ಫಾಲಿಂಗ್ ಡೌನ್, ಫಾಲಿಂಗ್ ಡೌನ್, ಅದ್ಯಾಕೆ ಬೀಳಬೇಕು? ಇನ್ನೂ ಬಿದ್ದಿಲ್ಲ, ಚೆನ್ನಾಗೇ ಇದೆ ಅದು. ನೀವು ಹಾಡು ನೋಡಿದ್ದೀರಾ, ಮಮ್ಮಿ ಅದು ಪಾಪ ಪಾಪ, ಜಾನಿ ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ. ಹಾಂ ಹಾಂ, ಅದು ರೇನ್ ರೇನ್ ಗೋ ಅವೇ, ಹಂಪ್ಟಿ ಡಂಪ್ಟಿ ಸ್ಯಾಟ್ ಆನ್ ಎ ವಾಲ್ ಹ್ಯಾಡ್ ಎ ಗ್ರೇಟ್ ಫಾಲ್. ಇಂಥವೇ ಅನಾಹುತಗಳ ಸರಣಿನೇ ಅಲ್ಲ ಬರೀ ಹಾಡುಗಳು. ಅವು 3ನೇ ವಯಸ್ಸಿನ ಮಕ್ಕಳಿಗೆ ಇಂಥ ಹಾಡು ಕಲಿಸೋದ. ಅದಕ್ಕೆ ನಮ್ಮ ರಾಜರು ತಮ್ಮ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು, ಎಂತ ಬರೀತೀರಿ ನೀವು ಅಂತ ಹೇಳಿದ. ನೀವು ಬರೀರಿ ಅಂದಾಗ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನ ಕಸ್ತೂರಿ, ಎಷ್ಟು ಚಂದ್ರಿ, ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿ, ಎಷ್ಟು ಚಂದ ಹಾಡವು. ಅವನ್ನೆಲ್ಲ ಬಿಟ್ಬಿಟ್ಟು ನಾವು ತಿರ್ಗಾ ಮುರ್ಗ ಮತ್ತೆ ಜಾಕ್ ಆ್ಯಂಡ್ ಜಿಲ್ ಬ್ರೋಕ್ದಲ್ಲಿ ಕ್ರೌನೇ ಬರ್ತೀವಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ದಯವಿಟ್ಟು ತಿಳ್ಕೊಳ್ಳಿ, ನಾನು ಏನು ಓದ್ತೇನೋ ಅದು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಬದುಕಿನ ಒಂದು ಅವಿಭಾಜ್ಯ ಅಂಗ ಆಗ್ಬಿಡ್ತದೆ.